Hi, Maltesh. Hi, madam. Good evening. Good evening. I'm Sheila. I'm from Quality Department CMTI. Okay, madam. Can you introduce yourself? Okay, madam. My name is Maltesh. I am from Haveri. I am completed my graduation in BSc in CBZ, and I recently completed my certificate course as interior designing in CMTI Bangalore. Yes, Okay. ಹೇಳಿ ಮಾಲ್ತೇಶ್, ಹೇಗಿತ್ತು CMTI ಕೋರ್ಸು, IDM ಕೋರ್ಸು ಹೇಗಿತ್ತು ನಿಮ್ಗೆ ಜರ್ನಿ? ಗುಡ್ ಮೇಡಮ್. ಅಂದ್ರೆ ನಂದು ಫಸ್ಟ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್. ಅಂದ್ರೆ ಫಸ್ಟ್ ಫಿಯರ್ ಇತ್ತು, ಅಂದ್ರೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಹೇಗ್ ಮಾಡೋದು. ಅಂದ್ರೆ ಆ ಸಾಫ್ಟ್ವೇರ್ ಬಗ್ಗೆ ಏನ್ ಟಚ್ ಇರ್ಲಿಲ್ಲ. ಅಂದ್ರೆ ಇವನ್ ಆಟೋ ಕ್ಯಾಡ್ ಆಗ್ಲಿ ಅಂದ್ರೆ ಹೆಸರು ಗೊತ್ತಿತ್ತು ಅಷ್ಟೇ, ಸಾಫ್ಟ್ವೇರ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಬೆಟರ್ ಅನ್ಸ್ತು. ಅಂದ್ರೆ ಓಕೆ, ನಾನು ಕಲಿಬೋದಲ್ಲ ಅಂತ ಕಾನ್ಫಿಡೆನ್ಸ್ ಬಂತು ಮೇಡಮ್. ಏನಾದ್ರು ಮಾಡ್ಬೋದಲ್ಲ ಅಂತಂದು ಒಳ್ಳೆ ಗುಡ್ ಎಲ್ಲ ಸಾಫ್ಟ್ವೇರ್ ಎಲ್ಲ ಚೆನ್ನಾಗಿ ಕಲ್ತೆ ಮೇಡಮ್ ಇಲ್ಲಿ. ಓಕೆ, ಮತ್ತೆ ಹೇಳಿ ಮಾಲ್ತೇಶ್, ಹೆಂಗೆ ಗೊತ್ತಾಯ್ತು ಹಿಂಗೆ CMTI ಬಗ್ಗೆ ನಿಮ್ಗೆ? ಅಂದ್ರೆ ಮೇಡಮ್ ನಂದು ಸ್ವಲ್ಪ ನಾನು 2 years ಇಂದ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಿದ್ದೆ. ಅದಾಗ ಸ್ವಲ್ಪ ಡಿಸ್ಕರೇಜ್ ಆಗಿ ಏನಾದ್ರು ಸೈಡ್ ಅಲ್ಲಿ ಮಾಡೋಣ ಅಂತಂದು ನೋಡ್ಬೇಕಾದ್ರೆ ಸ್ವಲ್ಪ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅವಾಗ ಎಲ್ಲಿ ಕೋರ್ಸ್ ಮಾಡಿದ್ರೆ ಬೆಟರ್ ಅಂತಂದು ನಾನು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಮೇಡಮ್, ಇಲ್ಲಿ ಚೆನ್ನಾಗಿದೆ ಇಲ್ಲಿ ಹೋಗು ಅಂತಂದು. ಅದಕ್ಕೆ ಅವ್ರ ರೆಫರೆನ್ಸ್ ನಾವು ಇಲ್ಲಿ ಬಂದಿದ್ದು. ಸೊ ನಿಮ್ಗೆ ಕಂಗ್ರಾಚುಲೇಷನ್, ನೀವು ಪ್ಲೇಸ್ ಆಗಿರೋದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಾನ್ ಟೆಕ್ನಿಕಲ್ ಆಗಿ ಪ್ಲೇಸ್ ಆಗಿದ್ದೀರಾ CMTI ಕಡೆಯಿಂದ? ಹಾ ಮೇಡಮ್. ಓಕೆ, ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? CMTI ಕೋರ್ಸ್ ಹೇಗಿರುತ್ತೆ? ಸೊ ಹೆಂಗೆ ಎಲ್ಲ ಕಲ್ತ್ಕೊಬಹುದು ಇಲ್ಲಿ? ಸಾಫ್ಟ್ವೇರ್ ಎಲ್ಲ ಹೇಗೆ ಕಲ್ತ್ಕೊಬಹುದು? ಸೊ ಟ್ರೈನರ್ಸ್ ಎಲ್ಲ ಹೇಗೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಹೇಳಿ? ಮೇಡಮ್ ಗುಡ್. ಅಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಲಾಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಮೇಡಮ್. 3 ತಿಂಗಳಲ್ಲಿ ವಿತಿನ್ 3 months ಅಲ್ಲಿ ಎಲ್ಲ ಕಲಿಬಹುದು ಅಂತಂದ್ರೆ ಇಟ್ಸ್ ಅನ್ಬಿಲೀವೇಬಲ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, 3 months ಅಲ್ಲಿ ಏನ್ ಕಲಿಸ್ತಾರಪ್ಪ ಇವರು. ಒಂದೊಂದು ಸಾಫ್ಟ್ವೇರ್ಗೂ ಐ ಥಿಂಕ್ ಸಪರೇಟ್ ಆಗಿ ತಗೊಂಡ್ರೆ 3-4 ತಿಂಗಳು ಒಂದು ಸಾಫ್ಟ್ವೇರ್ಗೆ ಬೇಕಾಗುತ್ತೆ. ಇಲ್ಲ ಐ ಥಿಂಕ್ ಕ್ಯಾಶ್ ಮಾಡ್ಬೋದು ಮೇಡಮ್. ಅಂದ್ರೆ ಎಲ್ಲಾ ಫ್ಲೆಕ್ಸಿಬಲ್ ಆಗಿ ಹೇಳ್ಕೊಟ್ರು. 3 months ಅಲ್ಲಿ ಎಲ್ಲ ಕವರ್ ಆಗೋಂಗೆ ಹೇಳ್ಕೊಟ್ರು. ಇಟ್ಸ್ ನನ್ಗೆ ಅನ್ಸ್ಬಿಟ್ಟಿಗೆ ಎಲ್ಲ ಆಲ್ಮೋಸ್ಟ್ ಒಂದು 10 out of 8 ಆಲ್ಮೋಸ್ಟ್ ಕಲ್ತೀನಿ ಮೇಡಮ್ ನಾನು. ಓಕೆ, ದಟ್ಸ್ ನೈಸ್. ಮತ್ತೆ ನೀವು ಇಲ್ಲಿಗೆ ನಿಮ್ ತರಾನೇ ಈಗ ನಾನ್ ಟೆಕ್ನಿಕಲ್ ಪೀಪಲ್ ಇರೋರ್ನ ಇಲ್ಲಿಗೆ ರೆಫರ್ ಮಾಡ್ತೀರಾ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರೋ ನಿಮ್ ತರಾನೇ? ಅಫ್ಕೋರ್ಸ್ ಮೇಡಮ್, ಮಾಡ್ತೀನಿ. ಯಾಕಂದ್ರೆ ನಾನು ಕಲ್ತಿದ್ದೇನಲ್ಲ, ಮಾಡ್ತೀನಿ. ಸೊ ಏನು ರೀಸನ್, ಮೇನ್ ರೀಸನ್ ಏನು ರೆಫರ್ ಮಾಡೋದಕ್ಕೆ? ಅದೇ ಮೇಡಮ್, ಇನ್ ಟೈಮ್ ಡ್ಯೂರೇಷನ್ ಕಡಿಮೆ ಇದೆ, ಆಮೇಲೆ ಸ್ಟಾಫ್ ಚೆನ್ನಾಗಿದ್ದಾರೆ. ಇವನ್ ಸಂಡೇ ಕೂಡ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಕೋರ್ಸ್ ನ ಕಂಪ್ಲೀಟ್ ಮಾಡೋ ಥಾಟ್ ಇದೆ, ಅದಕ್ಕೆ ರೆಫರ್ ಮಾಡ್ತೇನೆ. ಆಮೇಲೆ ಮತ್ತೆ ಒಂದು ಪ್ಲೇಸ್ಮೆಂಟ್ ಅದನ್ನು ಸ್ವಲ್ಪ ಕಾಳಜಿ ವಹಿಸಿ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ. ಮತ್ತೆ ಇಂಟರ್ವ್ಯೂ ಪ್ರಿಪರೇಷನ್ ಮತ್ತೆ ನಿಮ್ದು ಇಂಟರ್ನ್ಶಿಪ್ ತಗೊಂಡಿದ್ರಿ, ಅದೆಲ್ಲ ಹೇಗಿತ್ತು ಇಲ್ಲಿ CMTI ಅಲ್ಲಿ? ಇಂಟರ್ವ್ಯೂ ಪ್ರಿಪರೇಷನ್ ಇತ್ತ ಮೇಡಮ್. ಅಂದ್ರೆ ನನ್ ಸ್ವಲ್ಪ ಇಂಗ್ಲಿಷ್, ಕನ್ನಡ ಮೀಡಿಯಂ ಮೇಡಮ್, ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಚೆನ್ನಾಗಿ ರೆಫರ್ ಮಾಡ್ತಿದ್ದೆ ಮೇಡಮ್. ಸ್ಟಾಫ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು, ಅದರಿಂದ ಸ್ವಲ್ಪ ಇಂಟರ್ವ್ಯೂ ಚೆನ್ನಾಗಿ ಆಯ್ತು ಮೇಡಮ್. ಅದಕ್ಕಾಗಿ ಸೆಲೆಕ್ಟ್ ಆಗಿದೆ. ಸರಿ, ಓಕೆ. ಮತ್ತೆ ಇನ್ನ ಏನಾದ್ರೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀರಾ ನಿಮ್ ಜೂನಿಯರ್ಸ್ಗೆ, ಬರೋರಿಗೆ? ಇದು ಗೊತ್ತಿರಲ್ಲ ಇದ್ರ ಬಗ್ಗೆ, CMTI ಬಗ್ಗೆ ಹಿಂಗ್ ಕೋರ್ಸ್ ಇದೆ ಅಂತ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಗಿದೆ CMTI ಕೋರ್ಸಸ್? ಅವ್ರಿಗೆಲ್ಲ ಎಷ್ಟು ಯುಟಿಲೈಸ್ ಇದೆ ಇದರಿಂದ? ಗುಡ್ ಮೇಡಮ್. ಅಂದ್ರೆ ಹೊಸದಾಗಿ ಬರೋರೆಲ್ಲ ಅಂದ್ರೆ ಕಲಿಬೇಕಂತ ಆಸಕ್ತಿ ಇದ್ರೆ ವಿತಿನ್ 3 months ಅಲ್ಲಿ ನೀವು ಆಲ್ಮೋಸ್ಟ್ ಎಲ್ಲಾನು ಕಲ್ಕೋಬಹುದು. ಸಾಫ್ಟ್ವೇರ್ ಬಂದ್ಬಿಟ್ಟು ಎಲ್ಲ ಆಟೋ ಕ್ಯಾಡು, ಸ್ಕೆಚ್ಅಪ್ ಎಲ್ಲಾನು ಫಸ್ಟ್ ಇಂದ ಬೇಸಿಕ್ ಇಂದ ಫುಲ್ ಟಾಪ್ ಲೆವೆಲ್ ವರೆಗೂ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇಂಟರ್ವ್ಯೂದು ಹೆಂಗ್ ಕ್ರ್ಯಾಕ್ ಮಾಡೋದು, ಆಮೇಲೆ ಯಾವ ತರ ನಿಮ್ದು ಪ್ರಿಪರೇಷನ್ ಇರಬೇಕು ಎಲ್ಲ ಹೇಳ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಫೀಡ್ಬ್ಯಾಕ್ ಪಾ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ನಿಮ್ ಕಡೆಯಿಂದ. ಆಲ್ ದ ಬೆಸ್ಟ್, ನಿಮ್ ಫ್ಯೂಚರ್ಗೆ ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಓಕೆನಪ್ಪ, ಥ್ಯಾಂಕ್ ಯು.